ಬಡ ರೋಗಿಗಳಿಗೆ ಸಿಗಬೇಕಿದ್ದ ಔಷಧಿಗಳು ಮಣ್ಣು ಪಾಲಾಗ್ತಿದೆ. ಆಸ್ಪತ್ರೆ ಆವರಣದ ಪಾಳು ಬಿದ್ದ ಕಟ್ಟಡದಲ್ಲಿ ಔಷಧಿಗಳು ಪತ್ತೆಯಾಗಿವೆ. ಕಲಬುರಗಿಯ ಅಫಜಲ್ಪುರ ತಾಲೂಕು ಆಸ್ಪತ್ರೆಯ ಅವಾಂತರ ಇದು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಔಷಧಿಗಳು ಹಾಳಾಗಿವೆ. ಖಾಸಗಿ ಮೆಡಿಕಲ್ಗಳಿಗೆ ಚೀಟಿಯನ್ನ ವೈದ್ಯರು ಬರ್ಕೊಡ್ತಿದ್ದಾರೆ. ಕಮಿಷನ್ ಆಸೆಗೆ ಪಾಳು ಬಿದ್ದ ಕಟ್ಟಡದಲ್ಲಿ ಔಷಧಿಯ ಸಂಗ್ರಹವಾಗಿದೆ. ಬಡ ರೋಗಿಗಳಿಗೆ ಹಂಚಿಕೆ ಮಾಡದೆ ಮೆಡಿಸಿನ್ಗಳನ್ನು ಹಾಳು ಮಾಡ್ತಿದ್ದಾರೆ. ಪಾಳು ಬಿದ್ದ ಕಟ್ಟಡದಲ್ಲಿ ಔಷಧಿಗಳು ಕೊಳೆತು ನಾರ್ತಾ ಇವೆ. ಇಲ್ಲೇನೇನು ಔಷಧಿಗಳು ಬಿಸಾಡಿದಾರೋ ಆ ಔಷಧಿಗಳು ಹೊರಗಡೆ ಸಿಗುತ್ತೆ ಅಂತ ಹೇಳಿ ಡಾಕ್ಟರ್ಸ್ ಹೊರಗಡೆಗೆ ಚೀಟಿಯನ್ನು ಬರ್ಕೊಡ್ತಿದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿಬಂದಿದೆ. ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಔಷಧಿಗಳನ್ನು ಪಾಳು ಬಿದ್ದ ಕಟ್ಟಡದಲ್ಲಿ ಹಾಕಿದ್ದಾರೆ ಅಂತ. ಕಮಿಷನ್ ಆಸೆಗೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿಬರ್ತಾ ಇದೆ. ಆಸ್ಪತ್ರೆ ಆವರಣದ ಪಾಳು ಬಿದ್ದ ಕಟ್ಟಡದಲ್ಲಿ ಔಷಧಿಗಳು ಪತ್ತೆಯಾಗಿರುವುದು. ಕಲಬುರಗಿ ಅಫಜಲ್ಪುರ ತಾಲೂಕು ಆಸ್ಪತ್ರೆ ಅವಾಂತರ ಇದು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಔಷಧಿಗಳನ್ನು ಸರ್ವನಾಶ ಮಾಡಿದ್ದಾರೆ. ಯಾವ ಪರಿ ಔಷಧಿಗಳು ಅಲ್ಲಿ ಬಿದ್ದಿವೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಆಸ್ಪತ್ರೆಯಿಂದ ಜನರಿಗೆ ಉಚಿತವಾಗಿ ಸಿಗಬೇಕಾದಂತಹ ಔಷಧಿಗಳು ಇದು. ಈ ಔಷಧಿ ಇಲ್ಲ ಅಂತ ಹೇಳಿ ಬರುವಂತಹ ರೋಗಿಗಳಿಗೆ ಹೊರಗಡೆಗೆ ಇವರು ಪ್ರಿಸ್ಕ್ರಿಪ್ಷನನ್ನು ಬರೆದು ಕಳಿಸೋದು. ಅಲ್ಲಿಂದ ಅದೆಷ್ಟು ಕಮಿಷನ್ ತಗೊತಿದ್ದಾರೋ ಗೊತ್ತಿಲ್ಲ. ತಮ್ಮ ಜೇಬ್ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಬರುವಂತಹ ಬಡ ರೋಗಿಗಳ ಜೇಬ್ ಖಾಲಿ ಮಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರ ಬಡ ರೋಗಿಗಳಿಗೆ ಉಪಯೋಗ ಆಗಲಿ ಮತ್ತು ಬಡವರಿಗೆ ಏನು ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ಏನು ಬಡ ರೋಗಿಗಳು ಚಿಕಿತ್ಸೆ ಪಡೆಯೋಕ್ಕೆ ಬರ್ತಾರೆ ಅವರಿಗೆ ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ಏನು ಉಚಿತ ಸೇವೆಯನ್ನು ನೀಡುತ್ತೆ ಮತ್ತು ಅದರ ಜೊತೆಗೆ ಏನು ಅಂತಾರೆ ಉಚಿತ ಔಷಧಿ ಮತ್ತು ಟ್ಯಾಬ್ಲೆಟ್ಗಳನ್ನು ನೀಡುವಂಥ ಕೆಲಸ ಮಾಡುತ್ತೆ. ಆದರೆ ಅಫಜಲ್ಪುರ ಪಟ್ಟಣದಲ್ಲಿರ್ತಕ್ಕಂಥ ತಾಲೂಕು ಆಸ್ಪತ್ರೆಯ ಸ್ಥಿತಿ ನೀವು ನೋಡ್ಬೋದು. ಇಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳಿಂದನೂ ಕೂಡ ಸರ್ಕಾರ ಉಚಿತವಾಗಿ ವಿತರಣೆ ಮಾಡಿದಂಥ ಟ್ಯಾಬ್ಲೆಟ್ಗಳು ಔಷಧಿಗಳ ರಾಶಿಯೇ ಬಿದ್ದಿದೆ. ಯಾಕೆಂತಂದರೆ ಇವರು ನಿಜಕ್ಕೂ ಕೂಡ ಬಡ ರೋಗಿಗಳಿಗೆ ಏನು ಟ್ಯಾಬ್ಲೆಟು ಮತ್ತು ಇದನ್ನು ಸೇವೆಯನ್ನು ನೀಡಲಿಲ್ವಾ ಅಥವಾ ವಿತರಣೆ ಮಾಡಲಿಲ್ವಾ ಅನ್ನುವಂಥ ಒಂದು ಅನುಮಾನ ಮೂಡಿಸ್ತಾ ಇದೆ. ಯಾಕೆಂತಂದರೆ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ಏನು ಸಾಕಷ್ಟು ದೂರುಗಳಿದೆ. ಅಲ್ಲಿನ ವೈದ್ಯರು ಏನು ಖಾಸಗಿ ಮೆಡಿಕಲ್ಗಳಿಗೆ ಚೀಟಿಗಳನ್ನು ಬರೆದು ಕೊಡ್ತಾರೆ. ಮೆಡಿಕಲ್ಗಳಿಂದ ಏನು ಉಚಿತವಾಗಿ ಸಿಗ್ತಕ್ಕಂಥ ಏನು ಔಷಧಿ ಮತ್ತು ಟ್ಯಾಬ್ಲೆಟ್ಗಳೇನಿದೆ ಅವುಗಳ ಬದಲಾಗಿ ಮೆಡಿಕಲ್ಗಳಿಂದ ಏನು ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಬರಬೇಕು ಅನ್ನೋವಂಥ ಒಂದು ಚೀಟಿಗಳನ್ನು ಬರೆದು ಕೊಡ್ತಾರೆ ಅನ್ನೋವಂಥ ಒಂದು ಆರೋಪದ ಮಧ್ಯೆ ಸದ್ಯ ಅಫಜಲ್ಪುರ ತಾಲೂಕು ಆಸ್ಪತ್ರೆ ಏನು ಈ ಒಂದು ಏನು ಪಾಳು ಬಿದ್ದಂಥ ರೂಮ್ ಏನಿದೆ ಆ ಪಾಳು ಬಿದ್ದಂಥ ರೂಮ್ನಲ್ಲಿ ಸಾಕಷ್ಟು ಅಂದರೆ ರಾಶಿಯಾಗಿ ಔಷಧಿ ಬಾಟ್ಲಿಗಳು ಬಿದ್ದಿರ್ಬೋದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ ಯಾವ ರೀತಿ ಅಂದರೆ ಬಾಕ್ಸ್ ಗಟ್ಟಲೆ ಔಷಧಿಯ ಬಾಟಲ್ಗಳು ಮತ್ತು ವಿವಿಧ ಏನು ಟ್ಯಾಬ್ಲೆಟ್ ಅಂದರೆ ವಿವಿಧ ಡಿಸೀಸ್ನ ಟ್ಯಾಬ್ಲೆಟ್ಗಳು ನೀವು ನೋಡ್ತಾ ಇದ್ದೀರಿ. ಸಾಕಷ್ಟು ಟ್ಯಾಬ್ಲೆಟ್ಗಳ ಏನು ಸ್ಟ್ರಿಪ್ಗಳಿದ್ದಾವೆ. ಒಂದೊಂದು ಟ್ಯಾಬ್ಲೆಟ್ ಸುಮಾರು ಏನೂ ಇಲ್ಲ ಅಂದ್ರೂ 2023ರಲ್ಲಿ ಎಕ್ಸ್ಪೈರಿ ಆದಂಥ ಟ್ಯಾಬ್ಲೆಟ್ಗಳನ್ನು ಇಲ್ಲಿ ಇಡಲಾಗಿದೆ. ಯಾಕೆಂತಂದರೆ ಸುಮಾರು 3 ವರ್ಷ ಅಂದರೆ 3ರಿಂದ 4 ವರ್ಷ ಆಯಿತು ಈ ಟ್ಯಾಬ್ಲೆಟ್ ಎಕ್ಸ್ಪೈರಿಯಾಗಿ. ಯಾಕೆ ಇವರು ಬಡ ರೋಗಿಗಳಿಗೆ ವಿತರಣೆ ಮಾಡಲಿಲ್ಲ ಅಥವಾ ನಿಜಕ್ಕೂ ಈ ಹಾಸ್ಪಿಟ್ಲಿಗೆ ರೋಗಿಗಳೇ ಬರಲಿಲ್ವಾ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಅಲ್ಲಿ ಶುಚಿ ಪ್ಯಾಡ್ಗಳು ಕೂಡ ಇದೆ. ಏನು ಬಡ ರೋಗಿಗಳಿಗೆ ಶುಚಿ ಪ್ಯಾಡ್ಗಳನ್ನು ವಿತರಣೆ ಮಾಡಬೇಕು ಮತ್ತು ಏನು ಇಲ್ಲಿರ್ತಕ್ಕಂಥ ಬಡ ರೋಗಿಗಳಾಗಿರ್ಬೋದು ಮತ್ತು ಬಡ ಮಹಿಳೆಯರಿಗೆ ಈ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ಸರ್ಕಾರ ಕೋಟಿ ಖರ್ಚು ಮಾಡಿ ಇವೆಲ್ಲ ಮಾಡುತ್ತೆ. ಆದರೆ ಇಲ್ಲಿನ ಆಸ್ಪತ್ರೆಯ ಪರಿಸ್ಥಿತಿ ನೋಡಿದ್ರೆ ಯಾವುವು ಕೂಡ ವಿತರಣೆ ಮಾಡಿಲ್ಲ ಅನ್ನುವಂಥ ಒಂದು ಅನುಮಾನ ಮೂಡ್ತಾ ಇದೆ. ಆ ಕಡೆ ನನ್ನ ಎಡಭಾಗದಲ್ಲಿ ಸಾಕಷ್ಟು ಏನು ಅಂದರೆ ORS ಪ್ಯಾಕ್ಗಳನ್ನು ಕಾಣ್ತಾ ಇದ್ದೀವಿ. ಈ ORSಗಳು ಕೂಡ ಅಂದರೆ ಡಿಹೈಡ್ರೇಷನ್ ಆದಾಗ ತಕ್ಷಣವೇ ಏನು ಅಂತಾರೆ ವೈದ್ಯರು ಈ ORSಗಳನ್ನು ನೀಡ್ತಾರೆ. ಆ ORS ಕೂಡ ಇಲ್ಲಿ ಯೂಸ್ ಆಗಿಲ್ವಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ORS ಪ್ಯಾಕ್ಗಳು ಕೂಡ ಕಾಣ್ತಿದೆ. ಅದಲ್ಲದೆ ಏನು ಆಸ್ಪತ್ರೆಗೆ ಬಂದಂಥ ರೋಗಿಗಳಿಗೆ ಅಂದರೆ ಇಂಜೆಕ್ಷನ್ ಸಿರಿಂಜ್ ಏನಿದ್ದಾವೆ ಅವು ಕೂಡ ಉಪಯೋಗ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ರುಜುವಾತಾಗ್ತಿದೆ. ಹೀಗಾಗಿ ಇವೆಲ್ಲವನ್ನೂ ಕೂಡ ಇಲ್ಲಿನ ವೈದ್ಯರು ಖಾಸಗಿಯಾಗಿ ಖರೀದಿ ಮಾಡಿದ್ರ ಅಥವಾ ಬಡ ರೋಗಿಗಳಿಂದ ಹಣ ವಸೂಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವುಗಳನ್ನು ಖಾಸಗಿಯಾಗಿ ಖರೀದಿಸಿದ್ರ ಅನ್ನುವಂಥ ಒಂದು ಅನುಮಾನ ಮೂಡ್ತಾ ಇದೆ. ಹೀಗಾಗಿ ಸದ್ಯ ಏನು ಇಡೀ ಪ್ರಕರಣ ಅಂದರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚ ಮಾಡಿ ಸರ್ಕಾರ ಬಡ ರೋಗಿಗಳಿಗೆ ಉಪಯೋಗ ಆಗಲಿ ಅಂತೇಳಿ ಮಾಡಿತ್ತು. ಆದರೆ ಇಲ್ಲಿ ಎಲ್ಲವೂ ಕೂಡ ಪಾಳು ಬಿದ್ದು ಹೋಗಿರ್ತಕ್ಕಂಥದ್ದು. ಈ ಪ್ರಕರಣದ ಕುರಿತು ಸದ್ಯ ತನಿಖೆ ಆದರೆ ನಿಜವಾಗ್ಲೂ ಕೂಡ ಸತ್ಯಾಸತ್ಯತೆ ಹೊರಬರುತ್ತೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.
ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಪಡೆಯುವಂತಹ ಕೆಲಸವನ್ನ TV9 ಮಾಡುತ್ತೆ. DHO ಅವರಿಗೆ TV9ನಿಂದ ಕರೆ ಹೋಗುತ್ತೆ ಶರಣಬಸಪ್ಪ ಅವರು, ಆದರೆ ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಸದ್ಯಕ್ಕೆ ಈ ರೀತಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಾಳು ಮಾಡಿದ್ದಾರಲ್ಲ, ಯಾರಿದರ ಹಿಂದೆ ಇದ್ದಾರೆ, ಇದೆಲ್ಲವೂ ಕೂಡ ಹೊರಬರಬೇಕಿದೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಶಿಕ್ಷೆ ಆಗಬೇಕಿದೆ.